ಅದ್ಕೆ ಏನದ್ಕೆ ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಅಭಿಗೆ ಏನಾಯ್ತು ಅರ್ಥನೇ ಆಗ್ತಾ ಇಲ್ಲ. ಎಲ್ಲಾರ ಮುಂದೆ ಭಾಸ್ಕರ್ಗೆ ಬಾಯ್ಗ್ ಬಂದಾಗೆಲ್ಲ ಹೇಳ್ಬಿಟ್ಟ. ಭಾಸ್ಕರ್ಗೆ ಮತ್ತೆ ಕೆಲ್ಸನ ವಹಿಸು ಅಂತಂದ್ರೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನಾನು ಅವಾಗ ಅಲ್ಲೇ ಇದ್ನಲ್ಲ ಅದ್ಕೆ. ಭಾಸ್ಕರ್ ಕೈಲಿ ಏನೂ ಆಗಲ್ಲ, ಏನ್ ಕೆಲ್ಸ ಕೊಟ್ರು ಹಾಳ್ ಮಾಡ್ತಾನೆ, ವಸು ಅಂದ್ರೆ ಕರೆಕ್ಟ್ ಆಗಿ ಮಾಡ್ತಾಳೆ ಅಂತ ಅಭಿ ಹೇಳಿದ್ನಲ್ಲ. ಆಲ್ರೆಡಿ ವಸುಗೆ ಒಂದು ಮದ್ವೆ ಇವೆಂಟ್ ವಹಿಸಿದೀನಿ ಅಂತಾನು ಹೇಳ್ದ. ವಸು ಮೇಲಿರೋ ನಂಬಿಕೆ ಅಭಿಗೆ ಭಾಸ್ಕರ್ ಮೇಲಿಲ್ಲ ಅದ್ಕೆ. ಇಷ್ಟು ವರ್ಷ ಆಯ್ತು ಅಭಿ ಈ ತರ ಮಾತಾಡಿದ್ದನ್ನ ನಾನ್ ನೋಡೇ ಇಲ್ಲ ಅದ್ಕೆ. ಭಾಸ್ಕರ್ ಕೈಲಿ ಆಗಲ್ಲ ಅಂತ ಕೆಲ್ಸನ ವಸುಗ್ ಹೇಗ್ ವಹಿಸ್ತಾನೆ? ಎಲ್ಲ ವಸು ಮಹಿಮೆ ಅದ್ಕೆ. ಅಭಿ ಸಂಪೂರ್ಣವಾಗಿ ಅವಳು ಮಾಯಲ್ ಬಿದ್ದ್ಬಿಟ್ಟಿದಾನೆ. ಇಲ್ಲ ಅಂದ್ರೆ ಯಾವತ್ತಾದ್ರೂ ಅಭಿ ನಿನ್ನ ಮಾತಿಗಿಲ್ಲ ಅಂದಿದಾನ? ಭಾಸ್ಕರ್ ವಿಷಯದಲ್ಲಿ ಅಭಿ ಎಷ್ಟು ಬದಲಾಗ್ಬಿಟ್ಟಿದಾನೆ. ಅಭಿಗೇನಾದ್ರೂ ಆಗಿದ್ಯಾ? ನಿಜ ಹೇಳಿದ್ರೆ ನಿಷ್ಠುರವಾಗೇ ಇರುತ್ತೆ ಅದ್ಕೆ. ವಸು ಈ ಮನೇನ ಒಡೆಯೋದಕ್ ಬಂದಿದ್ದಾಳೆ ಅಂದ್ರೆ ನೀವು ನಂಬ್ತೀರಾ? ಅಣ್ಣ ತಮ್ಮಂದ್ರ ಮಧ್ಯೆ ತಂದಿಟ್ಬಿಟ್ಟು ಈ ಕೂಡು ಕುಟುಂಬನ ಬೇರೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಸೊಸೆ ಅಂದ್ರೆ ಸೂಜಿ ದಾರದ ತರ ಮನುಷ್ಯರನ್ನ ಒಂದ್ ಮಾಡ್ಬೇಕು, ಅದು ಬಿಟ್ಟು ಕತ್ರಿ ತರ ಬೇರೆ ಮಾಡಿದ್ರೆ ಹೇಗತ್ಗೆ? ವಸು ಈಗ ಕತ್ರಿ ಕೆಲ್ಸನೇ ಮಾಡ್ತಿರೋದು. ಮೊದ್ಲು ನನಗೂ ನಂಬಕ್ ಆಗ್ಲಿಲ್ಲ ಅದ್ಕೆ, ಆದ್ರೆ ಪರಿಸ್ಥಿತಿ ನೋಡ್ತಿದ್ರೆ ನಂಬೋ ಹಾಗೆ ಮಾಡ್ತಿದೆ. ಆಗ್ಲೇ ಏನ್ ನಡೀತು ಅಂತ ಗೊತ್ತಾ ಅದ್ಕೆ? ಏನ್ ನಡೀತು? ಬೇಡ ಬಿಡು ಅದ್ಕೆ, ಹೇಳಿದ್ರೆ ನೀನ್ ದುಃಖ ಪಡ್ತೀಯ. ಪರವಾಗಿಲ್ಲ ಹೇಳು. ಪಾವನಿ ಭಾಸ್ಕರ್ ಹತ್ರ ಸಪರೇಟ್ ಆಗಿ ಇವೆಂಟ್ ಮಾಡಿಸ್ತಾಳಂತೆ. ಸ್ವಂತ ಮನೇಲೆ ಬೇರೆಯವ್ರ ತರ ಆಗೋದ್ವಿ ಅಂತ, ತಮ್ಮ ಖರ್ಚಿಗೆ ಯಾರ ಹತ್ರನೋ ಕೈ ಚಾಚಬಾರ್ದು ಅಂತ, ಸ್ವಂತವಾಗಿ ಕೆಲ್ಸ ಮಾಡ್ಕೊಂಡ್ ಬದುಕ್ಬೇಕು ಅಂತ ಪಾಪ ದುಃಖ ಪಟ್ಕೊಂಡ್ ಪಾವನಿ ಹೇಳ್ತಿದ್ಲು. ಅಳ್ತಾ ಇದ್ಲು ಅದ್ಕೆ. ಪಾವನಿಗೆ ಎಷ್ಟು ನೋವಾಗಿರ್ಬೇಕು ಹೇಳು ಅಂತ ಮಾತಾಡೋದಿಕ್ಕೆ. ಈ ಮನೆ ದೊಡ್ಡ ಸೊಸೆ, ನನ್ನ ದೊಡ್ಡ ಮಗಳಷ್ಟೇ ಸಮಾನವಾಗಿರೋ ಪಾವನಿ ಕಣ್ಣೀರ್ ಹಾಕಿದ್ರೆ ಈ ಮನೆಗೆ ಒಳ್ಳೇದಾತ್ಗೆ. ಇವತ್ತು ಪಾವನಿ ಆ ಮಾತು ಹೇಳಿದ್ಲು, ನಾಳೆ ಹಾರಿಕಾ ಹೇಳ್ತಾಳೆ. ಅತ್ತೆ, ಅತ್ತೆ ಊಟಕ್ಕೆ ಬನ್ನಿ. ಎಲ್ರೂ ಬಂದಿದ್ದಾರೆ ಅತ್ತೆ, ನೀವು ಬನ್ನಿ. ಹೇಗೆ ಕರಿತಾ ಇದ್ಯಾ ನನ್ನ? ಯಾವ ಮುಖ ಇಟ್ಕೊಂಡು ಆಚೆ ಬಂದು ನನ್ ದೊಡ್ಡ ಮಗ ಸೊಸೆನ ನೋಡು ಅಂತಿದ್ಯಾ? ನಾಚಿಕೆ ಬಿಟ್ಟು ಬನ್ನಿ ಅಂತಿದ್ಯಾ? ಹೇಳು ಅತ್ತೆ. ನಿನ್ನಿಂದ ಈ ಮನೆಯಲ್ಲಿ ಯಾರಿಗೂ ಮನಃಶಾಂತಿ ಇಲ್ಲ, ಸಂತೋಷ ಇಲ್ಲ, ಆನಂದ ಇಲ್ಲ. ಹೀಗಿರುವಾಗ ನನಗೆ ಹೇಗೆ ಹಸುವಾಗುತ್ತೆ? ನೀನು ಮಾಡಿರೋ ಕೆಲ್ಸಕ್ಕೆ ನನ್ನ ಹೊಟ್ಟೆ ಉರಿತಾ ಇದೆ, ಬೆಂಕಿ ಹಾಕ್ದಾಗ ಆಗಿದೆ. ನನ್ನ ದೊಡ್ಡ ಮಗ ಸೊಸೆ ಮೇಲೆ ಕೆಸರು ಎರಚಿ ಅವ್ರ ಹೊಟ್ಟೆ ಮೇಲೆ ಹೊಡೆದು ಈಗ ನಿಮ್ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಬಂದಿದ್ದೇನೆ. ಅವ್ರು ಅಳ್ತಾ ಇದ್ರೆ ನಾನು ನಗ್ನಾಗ್ತಾ ಊಟ ಮಾಡ್ಬೇಕಾ? ಅವ್ರು ಕಣ್ಣೀರು ಸುರಿಸ್ತಾ ಇದ್ರೆ ನಾನು ಅನ್ನ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳ? ನನಗೇನು ಊಟ ಬೇಡ, ಹೊರಟೋಗೆ ಇಲ್ಲಿಂದ. ನಾನೇನ್ ಮಾಡ್ದೆ, ಯಾಕೆ ಮಾಡ್ದೆ ಅಂತ ಎಲ್ಲ ನಿಮ್ಗೆ ಆಮೇಲೆ ಹೇಳ್ತೀನತ್ತೆ. ಈಗ ಬಂದು ಊಟ ಮಾಡಿ. ಆಮೇಲೆ ಏನ್ ಹೇಳ್ತೀನಿ ನನಗೆ? ಈ ಮನೆನ ಕೆಡವದ್ಮೇಲೆ ಉಳಿದಿರೋ ಗೋಡೆ, ಬಿದ್ದು ಹೋಗಿರೋ ಕಂಬ, ಮಿಕ್ಕಿರೋ ಇಟ್ಕೆಗಳನ್ನ ತೋರಿಸ್ತೀಯಾ? ಮನುಷ್ಯರ ಇಲ್ದಿರೋ ಸ್ಮಶಾನ ತೋರಿಸ್ತೀಯಾ? ಮನೆ ಅಂದ್ರೆ ಏನು ಅಂತ ಗೊತ್ತೇನೆ ನಿನಗೆ? ಕುಟುಂಬ ಅಂದ್ರೆ ಏನು ಅಂತ ಗೊತ್ತೇನೆ ನಿನಗೆ? ಮನುಷ್ಯರಂದ್ರೆ ಯಾರು, ಅವ್ರ ಬೆಲೆ ಏನು ಅಂತ ಗೊತ್ತಿದೆ ನಿನಗೆ?
ಒಬ್ರ ಮೇಲೆ ಇನ್ನೊಬ್ರಿಗಿರೋ ನಂಬಿಕೆ, ಒಬ್ರಿಗಾಗಿ ಇನ್ನೊಬ್ರು ಮಾಡೋ ತ್ಯಾಗ, ಒಬ್ರ ಮೇಲೆ ಇನ್ನೊಬ್ರಿಗಿರೋ ಪ್ರೀತಿ ವಿಶ್ವಾಸ, ಒಬ್ರಿಗಾಗಿ ಇನ್ನೊಬ್ರು ಪಡೋ ಕಷ್ಟ, ಇದೆಲ್ಲ ಏನಾದ್ರೂ ಗೊತ್ತಿದ್ಯಾ ನಿನಗೆ? ಹೇಗ್ ಗೊತ್ತಾಗಕ್ ಸಾಧ್ಯ? ಅನಾಥೆಯಾಗಿ ಹುಟ್ಟು ಬೆಳೆದಿದ್ಯಲ್ಲ, ಸಂಬಂಧಗಳ ಬೆಲೆ ನಿನಗೇನ್ ಗೊತ್ತಾಗುತ್ತೆ? ಮಗು ಮಾಡಿರೋ ತಪ್ಪಿಗೆ ನಾನ್ ಬೆಳೆಸಿರೋ ರೀತಿನೇ ಕಾರಣ ಅಂತ ತಾಯಿ ತನಗ್ ತಾನೇ ಶಿಕ್ಷೆ ಕೊಡ್ಕೋತಾಳೆ. ಆ ರೀತಿ ನೀವು ಅಂದ್ಕೊಂಡು ನನಗೋಸ್ಕರ ನಿಮಗ್ ನೀವು ಶಿಕ್ಷೆ ಕೊಡ್ಕೊಳ್ಳೋ ಸಂಸ್ಕಾರ ನಿಮಗಿದ್ರು ಅದನ್ನ ನೋಡಿ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅತ್ತೆ. ಏನಾಯ್ತು? ಯಾಕೆ ಹಾಗಿದ್ದೀರಾ? ಏನಾಯ್ತು? ನೀನ್ ಹೆಂಡತಿ ಮಾಡಿರೋ ತಪ್ಪಿಗೆ ನಿಮ್ಮಮ್ಮ ಉಪವಾಸ ಮಾಡ್ತಿದ್ದಾಳೆ. ನನ್ನ ಹೆಂಡತಿ ಮಾಡಿರೋ ತಪ್ಪ? ಅದ್ಕೇನ್ ಕರ್ಕೊಂಡ್ ಬರ್ತೀನಿ ಅಂತ ನಿನ್ ಹೆಂಡತಿ ಹೋಗಿದ್ದಾಳೆ. ಇಬ್ರು ಒಟ್ಟಿಗೆ ಬರ್ತಾರೇನೋ ಅಂತ ನೋಡ್ತಾ ಇದೀವಿ. ನನಗ್ ಸ್ವಲ್ಪ ಟೈಮ್ ಕೊಡಿ, ನಾನ್ ಯಾಕೆ ಹೀಗ್ ಮಾಡ್ತಿದ್ದೀನಿ ಅಂತ ನಿಮಗ್ ಗೊತ್ತಾಗತ್ತೆ. ಅವಾಗ್ಲೂ ನಿಮ್ಗೆ ನಾನ್ ಮಾಡಿರೋದು ತಪ್ಪು ಅಂತ ಅನ್ಸಿದ್ರೆ ನೀವ್ ಯಾವ ಶಿಕ್ಷೆ ಕೊಟ್ರು ಸ್ವೀಕರಿಸೋಕೆ ನಾನ್ ಸಿದ್ಧವಾಗಿದ್ದೀನಿ. ದಯವಿಟ್ಟು ಈಗ ಬಂದು ಊಟ ಮಾಡಿ ಅತ್ತೆ. ನಾನು ಅನಾಥೆಯಾಗಿದ್ದಾಗ ಹಸುವಿಂದ ಇದ್ದೆ. ಈಗ ನೀವು ಹಸುವಿಂದ ಇದ್ದು ಮತ್ತೆ ನನ್ನ ಅನಾಥೆ ಮಾಡಬೇಡಿ. ಅಲ್ಲ, ಗೊತ್ತಿಲ್ದೆ ಕೇಳ್ತೀನಿ, ಅದಕ್ಕೆ ಕೋಪನ್ ಕಮ್ಮಿ ಮಾಡಕ್ಕೆ ವಸುಗಾಗತ್ತಾ? ವಸು ಅಲ್ಲ, ಆ ವೈಕುಂಠವಾಸ ಬಂದ್ ಕರೆದ್ರು ಅದಕ್ಕೆ ಹೊರಗಡೆ ಬರಲ್ಲ. ಬರಲ್ಲ ಅಂದ್ರೆ ಬರಲ್ಲ. ಅಭಿ, ನೀನೆಲ್ಲಿ ಹೊರಟೆ? ಅಭಿ, ನೀನ್ ಹೋಗಿ ಅದಕ್ಕೇನ್ ಕರ್ಕೊಂಡ್ ಬರ್ತೀಯಾ? ಏನಾಂಟಿ, ವಸು ಇನ್ನು ಎದ್ದೇ ಇದ್ದಾಳೆ. ಆ ಡಿಸೈನ್ ಕಂಪ್ಲೀಟ್ ಮಾಡ್ತಿದ್ದಾಳೆ. ರಾತ್ರಿಯಲ್ಲಿ ಎದ್ ಮಾಡ್ತಾಳೋ ಏನು? ಅಷ್ಟು ಟೈಮ್ ಆಗಲ್ಲ ಕಣೆ. ಡಿಸೈನ್ ಕಂಪ್ಲೀಟ್ ಮಾಡಿ ಅವಳು ಮಲ್ಕೊಂಡ್ ಮೇಲೆ ಕಟ್ಬಿಡೋಣ. ನೋಡು, ಇಬ್ರು ನಿದ್ದೆ ಮಾಡ್ತಿರ್ಬೇಕು. ಹೋಗ್ ತಗೊಂಡ್ ಬಾ. ನೀನೇ ಹೋಗಂಟಿ. ಈ ಸಣ್ಣ ಕೆಲ್ಸಕ್ ನಾನ್ ಹೋಗ್ಬೇಕೇನೆ? ಸಣ್ಣ ಹಾವನ್ನು ದೊಡ್ಡ ದೊಡ್ಡಯಿಂದಾನೇ ಹೊಡಿಯೋದಲ್ವಾ? ಆತರ ನೀನೇ ಹೋಗು. ಹೋಗು ಹೋಗು. ಹೋಗ್ತೀನಿ.
ಇವಾಗೇನ್ ಮಾಡ್ತೀಯ ಅಭಿ? ವಸು ಮೇಲೆ ತುಂಬಾನೇ ನಂಬಿಕೆ ಇದೆ ಅಂತ ಅವತ್ತು ನಿನ್ನ ಹತ್ರ ಹೇಳಿದ್ಯಲ್ಲ, ಈಗೇನ್ ಹೇಳ್ತೀಯ? ನೋಡಿ, ನಾನು ಕ್ಲೈಂಟ್ಗೆ ಮಾತು ಕೊಟ್ಟಿದ್ದೀನಿ. ಏನೇ ಆಗ್ಲಿ ಡಿಸೈನ್ ಪ್ರೆಸೆಂಟೇಷನ್ ಇವತ್ತೇ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅವರು ಸಂಜೆ ಒಳಗೆ ಯಾವಾಗಾದ್ರೂ ಮನೆಗೆ ಬರ್ಬೋದು. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅವ್ರು ಬರೋದ್ರೊಳಗೆ ಡಿಸೈನ್ ಡೆಮೋ ರೆಡಿ ಆಗಿರಬೇಕು. ನನ್ನ ಮಾತು ತಪ್ಪಿದ್ರು, ನೀವು ಡಿಸೈನ್ ಕೊಡದೆ ಹೋದ್ರು, ರಿಸಲ್ಟ್ ಮಾತ್ರ ತುಂಬಾ ಸಿವಿಯರ್ ಆಗಿರುತ್ತೆ. ಕಂಪನಿ ರೆಪ್ಯುಟೇಷನ್ಗೆ ಏನಾದ್ರೂ ಬ್ಯಾಡ್ ನೇಮ್ ಬಂದ್ರೆ ಅದು ಯಾರೇ ಆಗಿರಿ ನಾನು ಸಹಿಸಲ್ಲ. ವಸುಗೆ ಅವಮಾನ ಆಯ್ತು ಕಣೆ. ಅಭಿ ಸರಿಯಾಗಿ ಬೈದಿದ್ದಾನೆ. ಇವತ್ತು ವಸು ಅಕ್ಕ ಮನೆಯಿಂದ ಔಟ್. ಅವರು ಕಾನ್ಫಿಡೆಂಟ್ ಆಗಿ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಇವೆಂಟ್ನ ವಹಿಸಿದ್ದಮ್ಮ. ಆದ್ರೆ ಈ ತರ ಮಾಡ್ತಾರಂತ ಅನ್ಕೊಂಡಿರ್ಲಿಲ್ಲ. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅವ್ರು ಬರೋದ್ರೊಳಗೆ ಡಿಸೈನ್ ಡೆಮೋ ರೆಡಿ ಆಗಿರಬೇಕು. ನನ್ನ ಮಾತು ತಪ್ಪಿದ್ರು, ನೀವು ಡಿಸೈನ್ ಕೊಡದೆ ಹೋದ್ರು, ರಿಸಲ್ಟ್ ಮಾತ್ರ ತುಂಬಾ ಸಿವಿಯರ್ ಆಗಿರುತ್ತೆ. ನೀವು ನಮ್ಮ ಎಕ್ಸಾಮ್ಸ್ ಪಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರಲ್ವಾ, ಈಗ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಹೌದು ಮಮ್ಮಿ, ಬಾ ಡಿಸೈನ್ ಮಾಡೋಣ. ಅದು ನಿಮ್ ಕೈಲಾಗೋ ಕೆಲ್ಸ ಅಲ್ಲ. ಮತ್ ಯಾರು ಹೆಲ್ಪ್ ಮಾಡ್ತಾರೆ? ಆ ದೇವ್ರೆ ಹೆಲ್ಪ್ ಮಾಡ್ಬೇಕು. ಏನು ಮಾಡ್ದಿರ ಯೋಚನೆ ಮಾಡ್ಕೊಂಡ್ ಕೂತಿರೋ ಬದ್ಲು ಏನಾದ್ರೂ ಟ್ರೈ ಮಾಡೋಣ. ನಡಿ ಮಮ್ಮಿ, ಎದೇಳು ಮಮ್ಮಿ. ಬಾ ಮಮ್ಮಿ. ಮಮ್ಮಿ 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 ಏನಾಯ್ತು ಮಮ್ಮಿ? ಅದ್ಕೆ ಐ ಆಮ್ ಸಾರಿ. ಅದ್ಕೆ ಏನಾಯ್ತು? ಅದ್ಕೆ ಪೇನ್ ಆಗ್ತಾ ಇದೆಯಾ? ಅದ್ಕೆ ಬಾಂಬ್ ತಗೊಂಡ್ಬರ್ತೀನಿ ರೀ. ಪರವಾಗಿಲ್ಲ ಅಖಿಲ್, ಕಮ್ಮಿ ಆಗುತ್ತೆ ಬಿಡು. ಡಿಸೈನ್ ಮಾಡೋಣ ಅಂದ್ರೆ ಹೀಗಾಗೋಯ್ತಲ್ಲ ಮಮ್ಮಿ. ನೋವಿರೋ ಕೈಯಲ್ಲಿ ನೀನ್ ಹೇಗ್ ಡಿಸೈನ್ ಮಾಡ್ತೀಯ ಮಮ್ಮಿ? ಕಷ್ಟ. ಡ್ಯಾಡಿ ಮತ್ತೆ ನಿಂಗೆ ಬೈತಾರೆ. ಈಗ ನಿಮ್ಗೆ ನಿಜವಾಗ್ಲೂ ದೇವ್ರೇ ಹೆಲ್ಪ್ ಮಾಡ್ಬೇಕು.
ಹೊಸ ಹೊತ್ತಿಗೆ ನೀನೇ ಹೆಲ್ಪ್ ಮಾಡಬೇಕು. ಆ ಡಿಸೈನ್ನ ನೀನೇ ಡ್ರಾ ಮಾಡ್ಕೊಡ್ಬೇಕು. ನಾನಾ? ಹೌದಣ್ಣ, ಪಾಪ ಅತ್ತಿಗೆ ಕೈ ಏಟಾಗಿದೆ, ತುಂಬಾ ನೋವಂತಿದ್ದಾರೆ. ಕ್ಲೈಂಟ್ಸ್ ಯಾವ ಟೈಮಿಗೆ ಬೇಕಾದ್ರೂ ಬರ್ಬೋದು ಅಂತ ಅಭಿ ಅಣ್ಣ ಹೇಳ್ಬಿಟ್ಟು ಹೋಗಿದ್ದಾನೆ. ಪ್ಲೀಸ್ ಅಣ್ಣ, ಈಗ ಹೊಸ ಹೊತ್ತಿಗೆ ನೀನೇ ಹೆಲ್ಪ್ ಮಾಡಬೇಕು. ನೀನು ಭಾಸ್ಕರ್ ಈ ಮನೇಲಿದ್ರೆ ಮನೇಲೊಂದ್ ರೂಮ್ ದಂಡ, ನಿಮ್ ಊಟ ಹಾಕೋದೇ ದಂಡ, ಖರ್ಚಿಗೆ ದುಡ್ಡು ಕೊಡೋದೊಂದು ದಂಡ ಅಂತ ಅಭಿ ಕಿವಿಗ್ ಚೆನ್ನಾಗಿ ಊದಿ ನಿನ್ನ ಭಾಸ್ಕರ್ನ ಮನೆಯಿಂದ ಹೊರಗೆ ಹಾಕಿಸ್ತಾಳೆ. ಹೌದಕ್ಕ, ಈ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ವಸು ಅಕ್ಕ ಬೇಕಂತಾನೆ ಆ ಡಿಸೈನ್ ನ ಕೊಟ್ಟಿಲ್ಲ ಅನ್ಸುತ್ತೆ. ಇಲ್ದೇ ಇದ್ರೆ ಭಾಸ್ಕರ್ ಬಾವನ್ ಕೆಲ್ಸನ ನಾನ್ ಮಾಡ್ತೀನಿ ಅಂತ ಒಪ್ಕೊಂಡು ಈಗ ಅದೇ ಕೆಲ್ಸನ ಭಾಸ್ಕರ್ ಬಾವಂಗೆ ಯಾಕೆ ಕೊಡ್ತಾಳೆ ಹೇಳು? ಭಾವನೆ ಬ್ಲೇಮ್ ಮಾಡ್ಬೋದು ಅಂತ ತಾನೆ. ಅವನಿಗೋ ಬಾಯಲ್ ನಾಲ್ಗೇನೇ ಇಲ್ಲ, ನಿನಗಿದ್ರು ನೀನ್ ಮಾತಾಡಲ್ಲ. ಗಂಡ ಹೆಂಡತಿ ಇಬ್ರು ಗಾಣದ ಎತ್ತಿನ ತರ ಈ ಮನೆಗೋಸ್ಕರ ಕಷ್ಟ ಪಟ್ಟಿದ್ ಬಿಟ್ರೆ ಬೇರೇನು ಗೊತ್ತಿಲ್ದೇ ಇರೋ ಮುಗ್ಧರು ನೀವು. ನೀವ್ ಹೀಗೆ ಇದ್ರೆ ಕಷ್ಟ ಅಕ್ಕ. ಯಾರ್ಯಾರ್ದು ಮಾತು ಅವಮಾನ ಸಹಿಸ್ಕೋಬೇಕಾಗತ್ತೆ. ಬೇಗ ಹೋಗಿ ಭಾಸ್ಕರ್ ಬಾವಂಗೆ ಆ ಡಿಸೈನ್ ಮಾಡ್ಬೇಡಿ ಅಂತ ಹೇಳಿ. ಇದನ್ನು ನಾವೇ ಹೇಳ್ಕೊಡ್ಬೇಕಾ? ಪಾವನಿಗೆಲ್ಲ ಗೊತ್ತಾಗತ್ತೆ ಕಣೆ. ಏನೋ ಗೊತ್ತಿಲ್ಲಮ್ಮ ಪಾವನಿ, ನಾವ್ ಹೇಳ್ಬೇಕಾಗಿರೋದೆಲ್ಲ ಹೇಳಿದ್ವಿ. ಈಗ ವಾರ್ಗಿತ್ತಿರ್ ಮಧ್ಯೆ ಜಗಳ ತಂದಿಡ್ತಿದ್ದಾರೆ ಅನ್ಕೋಬಾರ್ದು. ಎಷ್ಟೇ ಆದ್ರೂ ವಸು ನಿನ್ ತಂಗಿ ತಾನೆ. ಇಷ್ಟೆಲ್ಲ ನಡೆದ್ಮೇಲೂ ಇನ್ಯಾವ ಸಿಸ್ಟರ್ ಆಂಟಿ? ಇನ್ನೂ ಅಯ್ಯೋ ಪಾಪ ಅಂದ್ರೆ ಕೊನೆಗ್ ಮುಳುಗ್ ಹೋಗೋದು ಅಕ್ಕ ಬಾವನೆ. ನೀನಾಗಿದ್ರೆ ನಿಜ ಏನು ಅಂತ ನಿನ್ಗೆ ಅರ್ಥ ಆಗತ್ತೆ. ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ದೆ ಆವೇಶ ಪಡ್ತಾ ಇದೀಯ. ಯಾವಾಗ್ಲೂ ಒಳ್ಳೇದನ್ನೇ ಹೇಳೋಳು ನೀನು. ಈಗ ನಾನು ಒಳ್ಳೇದ್ ಹೇಳ್ತಿದ್ರೆ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಅಬ್ಬಬ್ಬ, ಅಂದ್ರೆ ಏನು? ನಿನ್ ಹೆಂಡತಿ ತಲೆ ಕೆಡ್ಸಿದೀನಿ ಅಂತನಾ? ಈ ಹಾರಿಕಾಗೂ ನೀನೇ ತಲೆ ಕೆಡಿಸಿದ್ಯಾ? ಅಬ್ಬಬ್ಬ, ಅನ್ರಿ ಎಲ್ರು ನನ್ ಮೇಲೆ ಹಾಕಿ. ನನಗೂ ಗಂಡ ಇದ್ದಿದ್ರೆ ನಾನಿಲ್ಲಿ ಇರ್ತಾನೂ ಇರ್ಲಿಲ್ಲ, ನಿಮ್ ಹತ್ರ ಬಯಸ್ಕೋತಾನೂ ಇರ್ಲಿಲ್ಲ. ದಿಕ್ಕು ದೆಸೆ ಇಲ್ದಿರೋ ತರ ಆಗೋಗಿದೆ. ಅಯ್ಯೋ ಆಂಟಿ, ಕೊನೆ ಸಲ ಕೇಳ್ತಿದೀನ್ರಿ, ಇದೆಲ್ಲ ಬಿಟ್ಟು ಬರ್ತೀರೋ ಇಲ್ವೋ? ಒಂದ್ಸಲ ಮಧ್ಯದಲ್ಲಿ ಬಂದು ತಪ್ಪು ಮಾಡಿದ್ದೀನಿ, ಮತ್ತೆ ಆ ತಪ್ಪು ಮಾಡಲ್ಲ ಪಾವನಿ. ವಸುಗೆ ಮಾತು ಕೊಟ್ಟಿದ್ದೀನಿ, ಒಪ್ಕೊಂಡಿರೋ ಕೆಲಸನ ಕಂಪ್ಲೀಟ್ ಮಾಡ್ತೀನಿ. ಸಾರಿ ವಸು, ನಿಮ್ಮ ಅಕ್ಕನ ಮಾತಿಂದ ತಲೆ ಕೆಡಿಸ್ಕೋಬೇಡ. ನಿನ್ ಕೆಲಸ ಆಗೋವರೆಗೂ ನಾನು ನಿನ್ ಜೊತೆಲಿರ್ತೀನಿ. ತುಂಬಾ ಥ್ಯಾಂಕ್ಸ್ ಭಾವ.
ಇದೇನು ಆಂಟಿ, ನಾವ್ ಒಂದ್ ಅನ್ಕೊಂಡ್ರೆ ಇನ್ನೊಂದ್ ಆಗ್ತದೆ. ಆಗ್ಲಿ ಬಿಡೆ, ಸುಮ್ನೆ ನೋಡ್ಕೊಂಡಿರ್ತೀನಿ ಅನ್ಕೊಂಡ್ಯಾ? ಏನೋ ಒಂದ್ ಮಾಡಿ ಆ ವಸುನ ಹೇಗ್ ಸಿಕ್ಕಾಕಿಸ್ತೀನಿ ನೋಡ್ತಾ ಇರು, ಅರ್ಥ ಆಯ್ತಾ? ಇಷ್ಟೆಲ್ಲ ಸಂಪ್ರದಾಯಗಳನ್ನ ನಡೆಸಿ ಹುಡುಗಿನ ಅತ್ತೆ ಮನೆಗೆ ಕಳಿಸ್ಕೊಡೋದ್ರೊಂದಿಗೆ ಈ ಮದುವೆ ಕಾರ್ಯ ಮುಗಿಯತ್ತೆ. ವಾವ್, ಅಮೇಜಿಂಗ್. Wow. Fantastic. Marvelous. Beautiful. I like it. Good job, man. ಸೂಪರ್ ಅಭಿ ಅವರೇ, ಯಾವಾಗ್ಲೂ ನಮ್ಮ ತಾತನ ಕಾಲದಲ್ಲಿ ಹೀಗ್ ನಡೀತಿತ್ತು ಅಂತ ಹೇಳೋರು. ಈಗ ನನ್ನ ಮಗನ ಮದುವೆನ ಈ ರೀತಿ ಮಾಡುವಂತ ಅವಕಾಶ, ಅದೃಷ್ಟ ನಿಮ್ಮಿಂದ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. Yeah. Thank you so much, Abhiram. ಯಾವತ್ತಿ ಮದುವೆ ನೋಡ್ತೀನೋ ಅಂತ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನಾಳೆ ನಿಮ್ಮ ಆಫೀಸ್ಗೆ ಚೆಕ್ ಕೊಟ್ಟು ಕಳಿಸ್ತೀನಿ. ಕೂಡಲೇ ಕೆಲಸ ಸ್ಟಾರ್ಟ್ ಮಾಡಿ. ಶೋ. Okay, shall we go? ಯಾ. ನೀವು ನನ್ನ ನಂಬಿಕೆನ ಸುಳ್ಳು ಮಾಡಲಿಲ್ಲ. ಥ್ಯಾಂಕ್ ಯು ಹೊಸವ್ರೆ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ನನಗಲ್ಲ ರೀ, ಭಾವನವ್ರಿಗೆ ಹೇಳಿ. ಈ ಡಿಸೈನ್ ಡ್ರಾ ಮಾಡಿರೋದು ನಾನಲ್ಲ, ಭಾವ. ನಿಮ್ ಘನತೆನ ಎತ್ತಿ ಹಿಡ್ದಿದ್ದು ಭಾವನವ್ರೆ. ಸಾರಿ ಬಾವ, ಆ ದಿನ ನಿಮ್ ಜವಾಬ್ದಾರಿನ ನಾನು ವಹಿಸ್ಕೊಳ್ತೀನಿ ಅಂತ ಹೇಳಿದ್ದು ನಿಮಗೆ ಅವಮಾನ ಮಾಡೋಕಲ್ಲ. ನಿಮ್ ಕೆಲ್ಸ ನನ್ನ ಕ್ಷಮಿಸು ಅಕ್ಕ. ನಾನಲ್ಲ ವಸು, ನೀನೇ ನನ್ನನ್ನು ಕ್ಷಮಿಸ್ಬೇಕು. ನಿನ್ ಬಗ್ಗೆ ಗೊತ್ತಿದ್ರು ನಾನು ಆಡ್ಬಾರ್ದು ಮಾತೆಲ್ಲ ಆಡ್ಬಿಟ್ಟೆ. ನಿನ್ ಬಗ್ಗೆ ಅಸಹ್ಯ ಪಟ್ಟೆ, ದ್ವೇಷ ಮಾಡ್ದೆ, ಕೋಪನೂ ಮಾಡ್ಕೊಂಡೆ. ನನ್ನ ಕ್ಷಮಿಸು ಅಕ್ಕ. ಈಗ ಹೇಳಕ್ಕ, ನಾನಿನ್ ತಂಗಿ ಅಲ್ವಾ? ನೀನ್ ಯಾವತ್ತಿಗೂ ನನ್ ತಂಗಿನೇ. ಈ ಅಕ್ಕ ತಪ್ಪು ಮಾಡಿದ್ರು ತಂಗಿಯಾಗಿ ಕ್ಷಮಿಸಿದ್ಯಾ? ಏನ್ ಕೊಟ್ಟು ನಿನ್ ಋಣ ತೀರಿಸ್ಕೊಳ್ಳಿ ನಾನು?
ನಿನಗೆ ಋಣಿಯಾಗಿರ್ತೀನಕ್ಕ. ಅದ್ ಏನೇ ಮಾಡಿದ್ರು ಆ ಋಣ ತೀರಲ್ಲ. ನನಗೆ ಗೊತ್ತಿತ್ತು. ನಿಮ್ಗೆ ಮೊದ್ಲೇ ಗೊತ್ತಿತ್ತಾ? ಈ ಇವೆಂಟ್ಗೆ ನನ್ನ ಹೆಲ್ಪ್ ಬೇಡ ಅಂತ ನೀವು ಯಾವಾಗ ಹೇಳಿದ್ರೋ ಆವಾಗಲೇ ನನಗೊಂದು ಸಣ್ಣ ಡೌಟ್ ಬಂತು. ಈ ಇವೆಂಟ್ಗೆ ಹೆಲ್ಪ್ ಮಾಡಿ ಅಂತ ನಮ್ಮ ಅಣ್ಣ ಹತ್ರ ಕೇಳಿದಾಗಲೇ ಆ ಡೌಟ್ ಕನ್ಫರ್ಮ್ ಆಯಿತು. ಇವೆಂಟ್ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯನ ಹೊಸೂರ್ ಹತ್ರ ಹೇಳೋಕೆ ಮರ್ತೋಯ್ತಲ್ಲ. ನಿಮ್ಮಂಥ ಎಕ್ಸ್ಪೀರಿಯನ್ಸ್ ಇರೋರು ಹೆಲ್ಪ್ ಮಾಡಿದ್ರೆ ನಾನು ಈ ಇವೆಂಟ್ ನ ಸಕ್ಸಸ್ ಮಾಡ್ತೀನಿ. ಪ್ಲೀಸ್ ಹೆಲ್ಪ್ ಮಾಡಿ ಬಾವಾ. ಸಾರಿ ವಸು, ನನ್ ಮಾಡಕ್ಕಾಗಲ್ಲ. ಭಾಸ್ಕರ್ ಭಾವನಿಂದ ಮತ್ತೆ ಇವೆಂಟ್ ಮಾಡಿಸಿ ಭಾವ ಈ ಕೆಲಸ ಮಾಡಬಹುದು ಅಂತ ಅವ್ರಿಗೆ ಪ್ರೂವ್ ಮಾಡೋಣ ಅನ್ಕೊಂಡ್ರೆ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಪ್ಲಾನ್ ಫೇಲ್ ಆಗ್ತಿದ್ಯಲ್ಲ. ಅಣ್ಣಂಗೋಸ್ಕರನೇ ಇದೆಲ್ಲ ನೀವು ಮಾಡ್ತಾ ಇದ್ದೀರಾ ಅಂತ ನನ್ಗೆ ಅರ್ಥ ಆಯ್ತು. ಆದ್ರೆ ಅಣ್ಣ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಭಯಪಟ್ರು. ಅದಕ್ಕೆ ಹೇಗಾದ್ರೂ ಮಾಡಿ ಅಣ್ಣನ ಹತ್ರ ಡಿಸೈನ್ ಮಾಡಿಸ್ಬೇಕು ಅಂತ ನೈಟ್ ನೀವು ಮಾಡಿದ ಡಿಸೈನ್ನ ನಾನೇ ಮುಚ್ಚಿಟ್ಟೆ. ಆ ಡಿಸೈನ್ ನೀನ್ ಎತ್ಕೊಂಡಿದ್ಯಾ ಅಭಿ? ಯಾಕತೆ ನೀವೇನಾದ್ರೂ ಎತ್ಕೊಂಡಿದ್ರ ಹೇಗೆ? ನಾನೇ ತಗೊಳ್ಳಿ, ನನಗೇನು ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ಅಂದ್ರೆ ನಾವು ಕದ್ದಿರೋದು ಬೇರೆ ಪೇಪರ. ಬೆಳಗ್ಗೆ ಆ ಡಿಸೈನ್ ಕಾಣಿಸಿಲ್ಲ ಅಂತ ನೀವು ಗಾಬರಿ ಆದ್ರಿ.
ಏನ್ರಿ ಹಾಗೆ ನೋಡ್ತಿದ್ದೀರಾ? ನಾನು ನಿಮ್ಮನ್ನು ನೋಡ್ಲಿಲ್ವಲ್ಲ. ಮತ್ತೆ ಕನ್ನಡಿ ನೋಡ್ತಾ ಇದ್ದೆ. ಕನ್ನಡಿಲಿ ಏನಿದೆ? ಒಬ್ಳು ಮುದ್ದಾದ ಹುಡುಗಿ. ಇವ್ರೇನಾ ಹೀಗ್ ಮಾತಾಡ್ತಿರೋದು? ಅಂದದ ಜೊತೆಗೆ ವಿನಯ, ವಿವೇಕ, ಬುದ್ಧಿವಂತಳಾಗಿರೋ ಹುಡುಗಿ ನೋಡ್ತಾ ಇದ್ದೀನಿ. ಬೇಕಾದ್ರೆ ನೀವು ಅಲ್ಲಿ ನೋಡಿ. ಒಳ್ಳೆ ಮನಸ್ಸಿರೋ ಹುಡುಗಿ. ನಿಮ್ಗೂ ಥ್ಯಾಂಕ್ಸ್ ರೀ. ನಿಮ್ಮಿಂದ ಪಾವನ್ ಎತ್ತಿಗೆ ಕೂಡ ಸಂತೋಷವಾಗಿದ್ದಾರೆ. ಇದೇನ್ ಚೆನ್ನಾಗಿಲ್ಲ, ನನ್ಗೇನ್ ಇಷ್ಟ ಆಗ್ಲಿಲ್ಲ. ನೀವಿಬ್ರು ಒಬ್ರಿಗೊಬ್ರು ಥ್ಯಾಂಕ್ಸ್ ಸಾರಿ ಹೇಳ್ತಿದ್ದೀರಲ್ಲ, ಯಾಕೆ? ಫ್ರೆಂಡ್ಸು ಹೇಳ್ಕೊಳಲ್ಲ. ಅಷ್ಟಕ್ಕೂ ಪೇರೆಂಟ್ಸ್ ಹೀಗ್ ಹೇಳ್ಬೋದಾ? ವೈಫ್ ಅಂಡ್ ಹಸ್ಬೆಂಡ್ ಹೀಗ್ ಹೇಳ್ಬೋದಾ? ತಪ್ಪಲ್ವಾ? ನಿನ್ ವಯಸ್ಸಿಗೆ ತಕ್ಕಂಗೆ ಮಾತಾಡು ರಾಕಿ. ನಾನು ನಿನ್ಗಿಂತ ಚಿಕ್ಕೋನಾಗಿರ್ಬೋದು, ಆದ್ರೆ ನನ್ಗೂ ಕೆಲವೊಂದು ವಿಷಯ ಗೊತ್ತು. ಹೌದು ರಾಕಿ, ನಿನಗೆ ತುಂಬಾ ವಿಷಯ ಗೊತ್ತು. ನನಗ್ ಗೊತ್ತಿರೋ ಕೆಲವೊಂದು ವಿಷಯಗಳು ಮಮ್ಮಿ ಗೊತ್ತಿಲ್ಲ ಡ್ಯಾಡಿ. ಸುಮ್ನೆ ಟೆನ್ಷನ್ ಮಾಡ್ಕೋತಾಳೆ. ರಾಕಿ, ನನ್ ಬಗ್ಗೆನೇ ಹೀಗ್ ಮಾತಾಡ್ತಿದ್ಯಾ? ನೋಡಿದ್ರ ಡ್ಯಾಡಿ, ಚಿಕ್ಕ ಮಕ್ಳು ಮೇಲೆ ಕೋಪ ಮಾಡ್ಕೋಬಾರ್ದು ಅಂತ ಮಮ್ಮಿ ಗೊತ್ತಿಲ್ಲ. ಹಾ, ನೀನು ಚಿಕ್ಕ ಮಗುನ? ಮಹಾ ಮೇಧಾವಿ. ಚಿಕ್ಕ ಮಕ್ಳು ಮೇಲೆ ಆ ರೀತಿ ಕಾಮೆಂಟ್ ಮಾಡಬಾರ್ದು. ನೀನ್ ಮಾತ್ರ ಕಮೆಂಟ್ ಮಾಡ್ಬೋದಾ? ಮಕ್ಳು ಏನ್ ಮಾಡಿದ್ರು ದೊಡ್ಡವರು ನೋಡ್ಕೊಂಡ್ ಎಂಜಾಯ್ ಮಾಡ್ಬೇಕು. ಹೌದು, ಗಲಾಟೆ ಮಾಡಿದ್ರೆ 4 ಒದೆ ಕೊಡ್ಬೇಕು. ತಪ್ಪು. ಮಕ್ಳನ್ನ ಹೊಡಿಬಾರ್ದು. ಇದೇ ಬೇರೆ ಕಂಟ್ರಿಯಲ್ಲಿ ಆಗಿದ್ರೆ ಮಕ್ಳನ್ನ ಹೊಡೆದ್ರು ಅಂತ ಪೇರೆಂಟ್ಸ್ಗೆ ಪನಿಷ್ಮೆಂಟ್ ಕೊಡ್ತಾರೆ ಅಲ್ವಾ ಡ್ಯಾಡಿ? ಜೈಲು ಕೂಡ ಕಳಿಸ್ತಾರೆ. ಕೇಳಿಸ್ಕೊಂಡ ಮಮ್ಮಿ? ನೀನು ನನಗ್ ಹೊಡೆದು ಜೈಲಿಗೆ ಹೋಗ್ತೀಯಾ? ಹೂವಿನ ಕುಂಡ ಮೇಲಿಂದ ಹೇಗ್ ಬಿತ್ತು? ಯಾರ್ ಬೀಳ್ಸಿದ್ರು? ಯಾರ್ ಬೀಳಿಸ್ತಾರಮ್ಮ? ಎಲ್ಲ ಇಲ್ಲೇ ಇದೀವಲ್ಲ. ಲೋ ಅಖಿಲ್, ಒಂದ್ಸಲ ಮೇಲೆ ಹೋಗಿ ನೋಡು. ಸರಿ ಅಣ್ಣ. ಡ್ಯಾಡಿ, ನಿಮ್ಗೇನು ಆಗಿಲ್ಲ ಅಲ್ವಾ? ಬೇರೆ ಎಲ್ಲಾದ್ರೂ ಏಟ್ ಬಿತ್ತ ಡ್ಯಾಡಿ? ಎಲ್ಲಕ್ಕೆ ಏಟಾಯ್ತು ಡ್ಯಾಡಿ? ನನಗೆಲ್ಲೂ ಏಟಾಗಿಲ್ಲಮ್ಮ. ಐ ಆಮ್ ಪರ್ಫೆಕ್ಟ್ಲಿ ಸೇಫ್. ಆ ದೇವ್ರೆ ನಿನ್ನ ಕಾಪಾಡ್ದ ಅಭಿ. ದೇವ್ರಲ್ಲ ಅದಕ್ಕೆ, ದೇವತೆ ತರ ನೀನ್ ಅವನನ್ನ ಕಾಪಾಡ್ದೆ. ಇವತ್ತು ನೀನ್ ಎದ್ದಿರೋಗಳಿಗೆ ಚೆನ್ನಾಗಿದೆ ಅಭಿ.
ಮೇಲ್ಗಡೆ ಯಾರೂ ಇಲ್ಲ. ಮೇಲ್ ಯಾರು ಇಲ್ದೆ ಪಾಟ್ ಹೇಗೆ ಕೆಳಗ್ ಬೀಳುತ್ತೆ? ಹಾ, ನೆನೆ ಕೆಲ್ಸದವ್ರು ಪಾಟ್ ಚರಗಿಸ್ತಾ ಇದ್ದದನ್ನ ನೋಡ್ದೆ ನಾನು. ಅವ್ರು ಸರಿಯಾಗಿ ಇಟ್ಟಿರ್ಲಿಲ್ಲ ಅನ್ಸುತ್ತೆ. ಅವ್ರನ್ನ ಈ ಕೂಡ್ಲೆ ಕೆಲಸದಿಂದ ತೆಗೆದುಹಾಕಿ. ಹ್ಞೂ ತೆಗೆದ್ಬಿಡಿ. ಯಾಕಮ್ಮ ತೆಗಿಬೇಕು? ನಿನ್ನೆ ಇಟ್ಟಿರೋ ಕುಂಡ ಇವತ್ತು ಬಿದ್ದಿದೆ ಅಂದ್ರೆ ಏನೋ ಆಕ್ಸಿಡೆಂಟ್ ಆಗಿ ಬಿದ್ದಿರಬೇಕು. ಹೊರಗಡೆ ಹೋಗ್ ಬಂದ್ಯಲ್ಲ, ಯಾವ ಪಾಪಿಗಳ ಕಣ್ಣು ನಿನ್ಮೇಲೆ ಬಿತ್ತೋ ಏನೋ. ಪಾವನಿ, ಅವನಿಗೆ ದೃಷ್ಟಿ ತೆಗಿಯಮ್ಮ. ದೃಷ್ಟಿ ಯಾಕಮ್ಮ? ಬೇಡ. ದೃಷ್ಟಿ ತೆಗೆಸ್ಕೋ ಅಭಿ. ಯಾವ್ದಾದ್ರೂ ದೃಷ್ಟಿ ದೋಷ ಇದ್ರೆ ಹೋಗುತ್ತೆ. ಹೌದು ಅಭಿ, ಏನಾದ್ರೂ ದೋಷ ಇದ್ರೆ ಹೀಗೆ ಆಗತ್ತೆ. ಪಾವನಿ, ನೀನ್ ಹೋಗು.